ಗಿಲ್ಲಿ ಮತ್ತೆ ರಘು ನಡುವೆ ಮತ್ತೆ ಜಗಳ ಬಿದ್ದೇ ಬಿಡ್ತು ಗುರು. ಒಂದ್ ಕಾಮಿಡಿ ಮ್ಯಾಟರ್ ಗೆ ಇಷ್ಟೊಂದು ಸೀರಿಯಸ್ ಆದ್ರ ನೋಡಿ. ಬಿಗ್ ಬಾಸ್ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಗಾಗಿ ಸ್ಪರ್ಧಿಗಳ ನಡುವೆ ಪೈಪೋಟಿ ತುಂಬಾನೇ ಇದೆ. ಬಟ್ ಕ್ಯಾಪ್ಟನ್ಸಿ ಯಾರಿಗ್ ಸಿಗ್ಬೇಕೋ ಅವ್ರಿಗೆ ಸಿಕ್ಕಿದೆ. ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಂತಹ ಧ್ರುವಂತ್ ಮತ್ತೆ ರಕ್ಷಿತಾ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅದೇನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟಾಗತ್ತೋ ಅಷ್ಟು ಕಸನ ಹಾಕ್ರಿ ಅಂತ. ಅವ್ರಿಗೆ ಇದು ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ತುಂಬಾನೇ ಕಸ ಮಾಡಿಬಿಡ್ತಾರೆ. ಸೊ ಬಿಗ್ ಬಾಸ್ ಈ ಒಂದು ಕಸನ ಕ್ಲೀನ್ ಮಾಡುವಂತ ಟಾಸ್ಕ್ ಅನ್ನ ಕೊಡ್ತಾರೆ. ಮನೆಯನ್ನ ವ್ಯವಸ್ಥಿತವಾಗಿ ಕ್ಲೀನ್ ಮಾಡಿದ್ರೆ ಲಕ್ಸುರಿ ಬಜೆಟ್ ಗಳಿಸುವ ಅವಕಾಶವನ್ನ ಬಿಗ್ ಬಾಸ್ ಕಲ್ಪಿಸಿದೆ. ಬಟ್ ಈ ಒಂದು ಮನೆನ ಸ್ವಚ್ಛ ಮಾಡೋದ್ರಲ್ಲಿ ಅವ್ರದ್ದು ಜನ್ಮ ಅನ್ನೋದು ಅವ್ರ ಪಟ್ಟ ಪಾಡು ನಿಮ್ಗೆ ಗೊತ್ತು. ಸೊ ಒಂದ್ ಕಡೆ ಇದಾದ್ರೆ ಇನ್ನೊಂದ್ ಕಡೆ ಗಿಲ್ಲಿ ಮತ್ತೆ ರಘು ನಡುವೆ ಒಂದು ನಾರ್ಮಲ್ ಜಗಳ ಆಗಿದೆ. ಒಂದು ಸಿಲ್ಲಿ ಮ್ಯಾಟ್ರಿಗೆ ಜಗಳ ಆಗಿದೆ. ಅದೇನಂದ್ರೆ ರಘು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ. ಗಿಲ್ಲಿ ಬಂದು ಅಡಿಗೆ ಆಯ್ತಾ ಅಣ್ಣ, ಅಡಿಗೆ ಆಯ್ತಾ, ಅಡಿಗೆ ಆಯ್ತಾ ಅಂತ ಇದೇ ರೀತಿ ಪದೇ ಪದೇ ಕೇಳ್ತಿರ್ತಾನೆ. ಸೊ ಅದಕ್ಕೆ ರಘು ಇನ್ನು ಟೈಮ್ ಬೇಕು ಅಡಿಗೆ ಆಗೋಕೆ ಅಂತ ಹೇಳ್ತಾನೆ. ಆದ್ರೆ ಗಿಲ್ಲಿ ಮತ್ತೆ ಊಟ ಆಯ್ತಾ ಅಣ್ಣ, ಮತ್ತೆ ರೆಡಿ ಆಯ್ತಾ ಅಣ್ಣ ಅಂತ ಕೇಳಿದಾನೆ. ಸೊ ರಘುಗೆ ಇಲ್ಲಿ ಸಿಟ್ಟು ಬಂದು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ, ಪದೇ ಪದೇ ಹೇಳ್ಬೇಕಾ? ಸರಿ ಓಕೆ, ಸರಿ ಓಕೆ, ಬಟ್ ಪದೇ ಪದೇ ಹೇಳಿದ್ರೆ ಹೇಗೆ? ಬಾಯಿದೆ ಅಂತ ಏನ್ ಬೇಕಾದ್ರೆ ಮಾತಾಡೋದಾ ಅಂತ ಗಿಲ್ಲಿಗೆ ಸೀರಿಯಸ್ ಆಗಿ ಹೇಳಿದ್ದಾರೆ. ಸೊ ಮರು ಉತ್ತರವಾಗಿ ಗಿಲ್ಲಿ ಕೂಡ ಹೋಗೋಣ ಅಂತ ಹೇಳಿದಾನೆ. ಸೊ ಇದಕ್ಕೆ ರಘು ಮತ್ತೆ ಸಿಟ್ಟಾಗಿ ನೀನ್ ಹೋಗು ಮೊದ್ಲು ಅಂತ ಹೇಳಿ ಸೊ ಒಂದ್ ಲೆಕ್ಕಕ್ಕೆ ಸೀರಿಯಸ್ ಜಗಳ ಆಗಿತ್ತು. ಬಟ್ ಮಧ್ಯೆ ರಜತ್ ಅವ್ರು ಎಂಟ್ರಿ ಕೊಟ್ಟು ಅದನ್ನ ಸ್ವಲ್ಪ ಅಲ್ಲೇ ಶಾಂತ ಮಾಡಿದ್ದಾರೆ. ಫೈನಲಿ ಕ್ಯಾಪ್ಟನ್ ಆಗಿ ಕಾವ್ಯ ಅವರು ಆಯ್ಕೆ ಆಗಿದ್ದಾರೆ. ಈ ವಾರದ ಟಾಸ್ಕ್ ಅಲ್ಲಿ ರಘು ಮತ್ತೆ ಗಿಲ್ಲಿ ನಡುವೆ ಕ್ಯಾಪ್ಟನ್ಸಿ ಟಾಸ್ಕ್ ತುಂಬಾ ಜೋರಾಗಿತ್ತು. ಬಟ್ ಇದರಿಂದ ಅವ್ರು ಔಟ್ ಆದ್ರು. ಇದಾದ್ಮೇಲೆ ಕಾವ್ಯ ಮತ್ತೆ ಸೂರಜ್ ನಡುವೆ ಪೈಪೋಟಿ ಬಿತ್ತು. ಅಲ್ಲಿ ಕೂಡ ಸೂರಜ್ ಔಟ್ ಆದ್ರು. ಇವಾಗ ಕಾವ್ಯ ಅವರಿಗೆ ಕ್ಯಾಪ್ಟನ್ಸಿ ಸಿಕ್ಕಿದೆ. ಈ ವಾರದ ಟಾಸ್ಕ್ ಅಲ್ಲಿ ಆದಂತ ಬದಲಾವಣೆ ಏನಿದೆ ಅದು ಅಚ್ಚರಿಗೊಳಿಸುತ್ತೆ. ಯಾವ ರೀತಿಯಾಗಂದ್ರೆ ಒಂದ್ ಕಡೆಯಿಂದ ಕ್ಯಾಪ್ಟನ್ಸಿಗೆ ಒಂದು ಸ್ಪೆಷಲ್ ಅಧಿಕಾರನ ಕೊಟ್ಟಿದ್ರು, ಯಾರಿಗೆ ನಾಮಿನೇಟ್ ಮಾಡಬೇಕು, ಯಾರನ್ನ ಸೇಫ್ ಆಗಿ ಇಡಬೇಕು ಅಂತ. ಸೊ ಇದ್ರ ಮೇಲೆ ಕ್ಯಾಪ್ಟನ್ಸಿ ಡಿಸೈಡ್ ಮಾಡ್ತಾರೆ. ಸೊ ಯಾರು ಇವಾಗ ಸೇಫ್ ಅದರ ಯಾರು ನಾಮಿನೇಟ್ ಮಾಡ್ತಾರೆ. ಬಟ್ ಆ ಒಂದು ಕ್ಯಾಪ್ಟನ್ಸಿ ನಿರ್ವಹಣೆ ಮಾಡುವಲ್ಲಿ ರಾಶಿಕಾ ಅವರು ಸೋತ್ ಹೋದ್ರು. ಇನ್ನೊಂದ್ ಕಡೆ ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಅವ್ರ ನಡುವೆ ಪೈಪೋಟಿ, ಯಾರ್ ಟೀಮ್ ಸ್ಟ್ರಾಂಗ್ ಇರಬೇಕು, ಯಾರ್ ಟೀಮ್ ಸ್ಟ್ರಾಂಗ್ ಇದೆ ಅಂತ. ಅಂಡ್ ಇದರಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಏನ್ ಕೊಟ್ರು ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು ಕೂಡ ಅವರಿಗೆ ಒಂಥರ ಸ್ಪೆಷಲ್ ಅಧಿಕಾರ ಕೊಟ್ಟಂಗಿತ್ತು. ಸೊ ಅವರೇ ಟೀಮ್ ಕಟ್ಟೋದು, ಅವ್ರ ಮುಖಾಂತರ ಟಾಸ್ಕ್ ಬರೋದು. ಫೈನಲಿ ಕಾವ್ಯ ಅವರು ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಸೊ ನೋಡುವ ಕಾವ್ಯ ಅವರು ಈ ಕ್ಯಾಪ್ಟನ್ಸಿನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ.